ಪ್ರೀತಿಯ ದೇವಜನರೇ, ಯೇಸುವಿನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು. ಪ್ರಿಯರೇ, ಬೈಬಲ್ ಸ್ಟೋರಿ ಕನ್ನಡದ ದೇವರ ವಾಕ್ಯವನ್ನು ಕೇಳುವುದಕ್ಕೆ ಬಂದಂತಹ ನಿಮ್ಮೆಲ್ಲರಿಗೂ ಯೇಸುವಿನ ಹೆಸರಿನಲ್ಲಿ ಸ್ವಾಗತ. ಪ್ರಿಯರೇ, ನಾವು ಯೇಸು ಹಾಗೂ ಸಾಮಾರ್ಯದ ಸ್ತ್ರೀಯಳ ಕಥೆಯನ್ನು ನೋಡೋಣ ಬನ್ನಿ. ಹಾಗಾದರೆ ನೀವು ಇದೇ ಮೊದಲು ಸಾರಿ ಈ ವಿಡಿಯೋವನ್ನು ನೋಡುವುದಾದರೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ, ಬೆಲ್ ಬಟನ್ ಪ್ರೆಸ್ ಮಾಡಿಕೊಳ್ಳಿ. ಪ್ರಿಯರೇ, ಬನ್ನಿ ಪ್ರಿಯರೇ, ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಪ್ರಿಯರೇ, ಯೇಸು ಯೂದಾಯವನ್ನು ಬಿಟ್ಟು ಗಲೀಲಿಯಕ್ಕೆ ತಿರುಗಿ ಹೋದಾಗ ಅಲ್ಲಿ ಆತನು ಸಾಮಾರ್ಯದ ಸೀಮೆಯನ್ನು ಹಾದು ಹೋಗಬೇಕಾಯಿತು. ಹೋಗುವಾಗ ಸಾಮಾರ್ಯ ಸೀಮೆಗೆ ಸೇರಿದ ಸುಖೇರ್ ಎಂಬ ಊರಿಗೆ ಬಂದರು. ಅದು ಯಾಕೋಬನು ತನ್ನ ಮಗನಾದ ಯೋಸೇಫನಿಗೆ ಕೊಟ್ಟ ಭೂಮಿಯ ಹತ್ತಿರದಲ್ಲಿತ್ತು. ಅಲ್ಲಿ ಯಾಕೋಬನು ತೆಗೆಸಿದ ಬಾವಿಯೂ ಇತ್ತು. ಯೇಸು ದಾರಿ ನಡೆದು ದಣಿದು ಆ ಬಾವಿಯ ಬಳಿಯಲ್ಲಿ ಹಾಗೆಯೇ ಕುಳಿತುಕೊಂಡರು. ಹೆಚ್ಚು ಕಡಿಮೆ ಮಧ್ಯಾಹ್ನವಾಗಿತ್ತು. ಆತನ ಶಿಷ್ಯರು ಊಟಕ್ಕೆ ಬೇಕಾದುದನ್ನು ಕೊಂಡುಕೊಳ್ಳುವುದಕ್ಕಾಗಿ ಊರೊಳಗೆ ಹೋಗಿರಲು ಸಾಮಾರ್ಯದವಳಾದ ಒಬ್ಬ ಹೆಂಗಸು ನೀರು ಸೇದುವುದಕ್ಕಾಗಿ ಬಂದಿದ್ದಳು. ಯೇಸು ಆಕೆಯನ್ನು, ಅಮ್ಮ, ನೀರು ಕುಡಿಯುವುದಕ್ಕೆ ಕೊಡು ಎಂದು ಕೇಳಿದರು. ಯಹೂದ್ಯರಿಗೂ ಸಾಮಾರ್ಯದವರಿಗೂ ಬಳಕೆ ಇಲ್ಲದಿರಲಾಗಿ ಆ ಸಾಮಾರ್ಯದವಳು ಆತನಿಗೆ, ಯಹೂದ್ಯನಾದ ನೀನು ಸಾಮಾರ್ಯದವಳಾದ ನನ್ನನ್ನು ನೀರು ಬೇಡುವುದು ಹೇಗೆ ಎಂದು ಹೇಳಿದಳು. ಅದಕ್ಕೆ ಯೇಸು, ದೇವರು ಕೊಡುವ ವರವೇನೆಂಬುದು ಕುಡಿಯುವುದಕ್ಕೆ ನೀರು ಕೊಡು ಎಂದು ಹೇಳಿದವನು ಯಾರೆಂಬುದು ನಿನಗೆ ತಿಳಿದಿದ್ದರೆ ನೀನು ಅವನನ್ನು ಬೇಡಿಕೊಳ್ಳುತ್ತಿದ್ದಿ, ಅವನು ನಿನಗೆ ಜೀವಕರವಾದ ನೀರನ್ನು ಕೊಡುತ್ತಿದ್ದನು ಅಂದರು. ಆಗ ಆ ಸ್ತ್ರೀಯಳು ಆತನಿಗೆ, ಅಯ್ಯ, ಸೇದುವುದಕ್ಕೆ ನಿನ್ನಲ್ಲಿ ಏನೂ ಇಲ್ಲ, ಬಾವಿಯು ಆಳವಾಗಿದೆ. ಹೀಗಿರುವಾಗ ಆ ಜೀವಕರವಾದ ನೀರು ನಿನಗೆ ಎಲ್ಲಿಂದ ಬಂದಿತು? ನಮ್ಮ ಹಿರಿಯನಾದ ಯಾಕೋಬನಿಗಿಂತ ನೀನು ದೊಡ್ಡವನೋ? ಅವನೇ ಈ ಬಾವಿಯನ್ನು ನಮಗೆ ಕೊಟ್ಟವನು, ಅವನು, ಅವನ ಮಕ್ಕಳು, ಅವನು ಸಾಕಿದ್ದೆಲ್ಲವೂ ಸಹಿತವಾಗಿ ಇದೇ ಬಾವಿಯ ನೀರು ಕುಡಿದರು ಅನ್ನಲು, ಯೇಸು ಆಕೆಗೆ, ಈ ನೀರನ್ನು ಕುಡಿಯುವವರೆಲ್ಲರಿಗೂ ತಿರುಗಿ ನೀರಡಿಕೆಯಾಗುವುದು. ನಾನು ಕೊಡುವ ನೀರನ್ನು ಕುಡಿದವನಿಗೆ ಎಂದಿಗೂ ನೀರಡಿಕೆಯಾಗುವುದಿಲ್ಲ. ನಾನು ಅವನಿಗೆ ಕೊಡುವ ನೀರು ಅವನಲ್ಲಿ ಉಕ್ಕುವ ಹೊರತೆಯಾಗಿದ್ದು ನಿತ್ಯ ಜೀವವನ್ನು ಉಂಟು ಮಾಡುವುದು ಎಂದು ಹೇಳಿದರು. ಆ ಸ್ತ್ರೀಯಳು, ಅಯ್ಯ, ನನಗೆ ಈ ನೀರನ್ನು ಕೊಡು, ಕೊಟ್ಟರೆ ಇನ್ನು ಮೇಲೆ ನನಗೆ ನೀರಡಿಕೆಯಾಗಲಿಕ್ಕಿಲ್ಲ. ನೀರು ಸೇದುವುದಕ್ಕೆ ಇಷ್ಟು ದೂರ ಬರಬೇಕಾದದ್ದು ಇರುವುದಿಲ್ಲ ಅನ್ನಲು, ಯೇಸು ಅವಳಿಗೆ, ಹೋಗಿ ನಿನ್ನ ಗಂಡನನ್ನು ಇಲ್ಲಿಗೆ ಕರೆದುಕೊಂಡು ಬಾ ಎಂದು ಹೇಳಿದರು. ಅದಕ್ಕೆ ಆ ಸ್ತ್ರೀಯಳು, ನನಗೆ ಗಂಡನಿಲ್ಲ ಅಂದಳು. ಯೇಸು ಆಕೆಗೆ, ನನಗೆ ಗಂಡನಿಲ್ಲವೆಂದು ನೀನು ಹೇಳಿದ್ದು ಸರಿಯಾದ ಮಾತು. ನಿನಗೆ 5 ಮಂದಿ ಗಂಡಂದಿರಿದ್ದರು, ಈಗ ಇರುವವನು ನಿನಗೆ ಗಂಡನಲ್ಲ. ನೀನು ಹೇಳಿದ್ದು ನಿಜವಾದ ಸಂಗತಿ ಅಂದರು. ಆಗ ಆ ಸ್ತ್ರೀಯಳು ಆತನಿಗೆ, ಅಯ್ಯ, ನೀನು ಪ್ರವಾದಿ ಎಂದು ನನಗೆ ಕಾಣುತ್ತದೆ. ನಮ್ಮ ಹಿರಿಯರು ಈ ಬೆಟ್ಟದಲ್ಲಿ ದೇವಾರಾಧನೆ ಮಾಡುತ್ತಿದ್ದರು, ಆದರೆ ನೀವು ಆರಾಧನೆ ಮಾಡತಕ್ಕ ಸ್ಥಳವು ಯೆರೂಸಲೇಮಿನಲ್ಲಿ ಅದೇ ಅನ್ನುತ್ತೀರಿ ಎಂದು ಹೇಳಿದಾಗ, ಯೇಸು ಆಕೆಗೆ, ಅಮ್ಮ, ನಾನು ಹೇಳುವ ಮಾತನ್ನು ನಂಬು. ಒಂದು ಕಾಲ ಬರುತ್ತದೆ, ಆ ಕಾಲದಲ್ಲಿ ನೀವು ತಂದೆಯನ್ನು ಆರಾಧಿಸಬೇಕಾದರೆ ಈ ಬೆಟ್ಟಕ್ಕೆ ಹೋಗುವುದಿಲ್ಲ, ಯೆರೂಸಲೇಮಿಗೂ ಹೋಗುವುದಿಲ್ಲ. ಬರಬೇಕಾದ ರಕ್ಷಣೆಯು ಯಹೂದ್ಯರೊಳಗಿಂದ ಬರುತ್ತದಷ್ಟೇ. ಆದ್ದರಿಂದ ನಾವು ಅರಿತಿರುವುದನ್ನೇ ಆರಾಧಿಸುವವರಾಗಿದ್ದೇವೆ, ನೀವು ಅರಿಯದೇ ಇರುವಂಥದ್ದನ್ನು ಆರಾಧಿಸುವವರು. ಅದಿರಲಿ, ಸತ್ಯಭಾವದಿಂದ ದೇವಾರಾಧನೆ ಮಾಡುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ತಂದೆಯನ್ನು ಆರಾಧಿಸುವ ಕಾಲವೂ ಬರುತ್ತದೆ. ಅದು ಈಗಲೇ ಬಂದಿದೆ. ತಂದೆಯು ತನ್ನನ್ನು ಆರಾಧಿಸುವವರು ಇಂಥವರೇ ಆಗಿರಬೇಕೆಂದು ಅಪೇಕ್ಷಿಸುತ್ತಾನಲ್ಲವೇ? ದೇವರು ಆತ್ಮಸ್ವರೂಪನು. ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಅಂದರು. ಆ ಸ್ತ್ರೀಯಳು ಆತನಿಗೆ, ಮೆಸ್ಸಿಯನು ಅಂದರೆ ಕ್ರಿಸ್ತನು ಬರುತ್ತಾನೆಂದು ಬಲ್ಲೆನು. ಆತನು ಬಂದ ಮೇಲೆ ನಮಗೆ ಎಲ್ಲ ತಿಳಿಸುವನು ಎಂದು ಹೇಳಲು, ಯೇಸು ಆಕೆಗೆ, ನಿನ್ನ ಸಂಗಡ ಮಾತನಾಡುತ್ತಿರುವ ನಾನೇ ಆ ಮೆಸ್ಸಿಯನು ಎಂದು ಹೇಳಿದರು. ಅಷ್ಟರೊಳಗೆ ಆತನ ಶಿಷ್ಯರು ಬಂದು ಆತನು ಒಬ್ಬ ಹೆಂಗಸಿನ ಸಂಗಡ ಮಾತನಾಡುತ್ತಿರುವುದನ್ನು ಕಂಡು ಆಶ್ಚರ್ಯಪಟ್ಟರು. ಆದರೂ ನಿನಗೆ ಏನು ಬೇಕು? ಆಕೆ ಸಂಗಡ ಯಾಕೆ ಮಾತನಾಡುತ್ತಿ ಎಂದು ಒಬ್ಬರೂ ಕೇಳಲಿಲ್ಲ. ಆಗ ಆ ಸ್ತ್ರೀಯಳು ತನ್ನ ಕೊಡವನ್ನು ಅಲ್ಲಿಯೇ ಬಿಟ್ಟು ಊರೊಳಕ್ಕೆ ಹೋಗಿ ಜನರಿಗೆ, ಅಲ್ಲಿ ಒಬ್ಬನಿದ್ದಾನೆ, ನಾನು ಇದುವರೆಗೂ ಮಾಡಿದ್ದನ್ನೆಲ್ಲವನ್ನೂ ನನಗೆ ಹೇಳಿದರು. ಬಂದು ಅವನನ್ನು ನೋಡಿರಿ, ಬರತಕ್ಕ ಕ್ರಿಸ್ತನು ಅವನೇ ಏನೋ ಎಂದು ಹೇಳಲು ಆತನ ಬಳಿಗೆ ಬರುವುದಕ್ಕೆ ಊರೊಳಗಿಂದ ಹೊರಟರು. ಅಷ್ಟರೊಳಗೆ ಶಿಷ್ಯರು, ಗುರುವೇ, ಊಟ ಮಾಡು ಎಂದು ಆತನನ್ನು ಬೇಡಿಕೊಂಡರು. ಆದರೆ ಯೇಸು,
ನನ್ನನ್ನು ಕಳುಹಿಸಿದಾತನ ಚಿತ್ತದಂತೆ ಮಾಡಿ ಆತನ ಕೆಲಸವನ್ನು ಪೂರೈಸುವುದೇ ನನ್ನ ಆಹಾರವು ಎಂದು ಹೇಳಿದರು. ನಂತರ ನಾನು ಮಾಡಿದ್ದನ್ನೆಲ್ಲ ಆತನು ನನಗೆ ಹೇಳಿದ್ದಾನೆಂಬುದಾಗಿ ಸಾಕ್ಷಿ ಕೊಡುತ್ತಿರುವ ಆ ಸ್ತ್ರೀಯಳ ಮಾತಿನ ಮೇಲೆ ಆ ಊರಿನ ಸಾಮಾರ್ಯದವರಲ್ಲಿ ಅನೇಕರು ಆತನನ್ನು ನಂಬುವವರಾದರು. ಆದ್ದರಿಂದ ಆ ಸಾಮಾರ್ಯದವರು ಆತನ ಬಳಿಗೆ ಬಂದು, ನೀನು ನಮ್ಮಲ್ಲಿ ಇರಬೇಕೆಂದು ಆತನನ್ನು ಬೇಡಿಕೊಳ್ಳಲು ಆತನು 2 ದಿವಸ ಅವರಲ್ಲಿಯೇ ಇದ್ದನು. ಹೆಚ್ಚು ಜನರು ಆತನ ವಾಕ್ಯವನ್ನು ಕೇಳಿ ನಂಬಿ ಆ ಸ್ತ್ರೀಯಿಗೆ, ನಾವು ಆತನನ್ನು ನಂಬಿರುವುದು ಇನ್ನು ನಿನ್ನ ಮಾತಿನ ಮೇಲೆ ಅಲ್ಲ, ನಾವು ಕಿವಿಯಾರೆ ಕೇಳಿ ಈತನು ಲೋಕರಕ್ಷಣೆ ಹೌದೆಂದು ತಿಳಿದುಕೊಂಡಿದ್ದೇವೆ ಎಂದು ಹೇಳಿದರು. ಪ್ರಿಯರೇ, ರಕ್ಷಣೆಯು ದೇವರದು, ಅಖಿಲಾಂಡವನ್ನು ಉಂಟು ಮಾಡಿದ ಸರ್ವಶಕ್ತನಾದ ದೇವರದು. ಪ್ರಿಯರೇ, ಆ ಸಾಮಾರ್ಯದ ಸ್ತ್ರೀಯಳು ಸಾಮಾರ್ಯದವರಾದ ಜನರಿಗೂ ಆತ್ಮಿಕವಾದ ಆಹಾರ ಬೇಕಿತ್ತು. ಏಕೆಂದರೆ ತಾನು ಏನು ತಪ್ಪುಗಳು, ಯಾವ ಪಾಪಗಳು ಮಾಡುತ್ತಿದ್ದರು ಎಂದು ಅರಿವೇ ಇಲ್ಲದೆ, ಜ್ಞಾನವಿಲ್ಲದೆ ಈ ರೀತಿಯಾದ ಪಾಪದಲ್ಲಿ ಬಿದ್ದು ದೇವರ ಪರಿಶುದ್ಧಾತ್ಮನ ಪ್ರಸನ್ನತೆಯನ್ನು, ಸಮಾಧಾನವನ್ನು ಕಳೆದುಕೊಂಡಿದ್ದರು. ಪ್ರಿಯರೇ, ಅದಕ್ಕಾಗಿಯೇ ಪ್ರಭು ಯೇಸು ಆ ಸಾಮಾರ್ಯದವರಿಗೆ ಆತ್ಮೀಕವಾದ ಆಹಾರವನ್ನು ನೀಡಿ ನಾಶವಾಗುತ್ತಿದ್ದ ಆತ್ಮವನ್ನು ಹುಡುಕಿ ರಕ್ಷಣೆ ನೀಡಿದರು. ಹಾಗೂ ಸಾಮಾರ್ಯದ ಸ್ತ್ರೀಯಳು ಬರಬೇಕಾದ ಈ ಲೋಕವನ್ನು ರಕ್ಷಿಸುವುದಕ್ಕೆ ಬಂದಂತಹ ಮೆಸ್ಸಿಯನು ಎಂದು ತಿಳಿದು ತಾನು ಅರಿವಿಲ್ಲದೆ ಮಾಡುತ್ತಿದ್ದಂತಹ ಪಾಪವನ್ನು ಬಿಟ್ಟು ಮಾನಸಾಂತರ ಪಡೆದು ಸಾಮಾರ್ಯದ ಜನರಿಗೆ ಸುವಾರ್ತೆಯನ್ನು ಹೇಳಿ ಬರಬೇಕಾದ ಲೋಕರಕ್ಷಕರು ಇವರೇ ಎಂದು ತಿಳಿದು ಸಾಮಾರ್ಯದವರಿಗೆ ಸುವಾರ್ತೆಯನ್ನು ಹೇಳಿದ ನಿಮಿತ್ತ ಪಾಪದಲ್ಲಿ ಬಿದ್ದಂತಹ ಎಷ್ಟೋ ಜನರು ಪ್ರಭು ಯೇಸುವನ್ನು ನಂಬಿ ರಕ್ಷಣೆ ಹೊಂದಿದರು. ಅದಕ್ಕಾಗಿ ಯೇಸು ಅವರಿಗೆ, ನನ್ನನ್ನು ಕಳುಹಿಸಿದಾತನ ಚಿತ್ತದಂತೆ ಮಾಡಿ ಆತನ ಕೆಲಸವನ್ನು ಪೂರೈಸುವುದೇ ನನ್ನ ಆಹಾರವು ಎಂದು ಹೇಳಿದರು. ಇದರಿಂದ ಪ್ರಿಯರೇ, ಆ ಸಾಮಾರ್ಯದ ಸ್ತ್ರೀಯು ಹಾಗೂ ಸಾಮಾರ್ಯದ ಜನರು ನಾಶವಾಗದೆ ರಕ್ಷಣೆ ಹೊಂದಬೇಕೆಂದು ದೇವರ ಚಿತ್ತವಾಗಿತ್ತು. ಇದೇ ರೀತಿ ಪ್ರಿಯರೇ, ಬರಬೇಕಾದ ಲೋಕರಕ್ಷಕರು ಇವರೇ ಎಂದು ತಿಳಿದರೂ ಕೂಡ ಪ್ರಭು ಯೇಸುವನ್ನು ಸ್ವೀಕರಿಸದೆ, ನಂಬದೆ ಅಜ್ಞಾನಿಗಳ ಹಾಗೆ ಮಾಡುತ್ತಿರುವಂತಹ ಪಾಪವನ್ನೇ ಮಾಡಿಕೊಂಡು ದೇವರ ಪ್ರಸನ್ನತೆಯನ್ನು ಕಳೆದುಕೊಂಡು ಅವರ ಆತ್ಮವನ್ನು ನಷ್ಟಪಡಿಸಿಕೊಂಡೇ ಇರುತ್ತಾರೆ. ಆದರೆ ಪ್ರಿಯರೇ, ಪ್ರಭು ಯೇಸು ನಮ್ಮ ಪಾಪಗಳಿಗಾಗಿ ಒಂದೇ ಸಾರಿ ನಮಗಾಗಿ ಲೋಕದಲ್ಲಿ ಇರುವಂಥ ಎಲ್ಲ ಮಾನವರಿಗಾಗಿ ತನ್ನ ಜೀವವನ್ನೇ, ರಕ್ತವನ್ನೇ ಧಾರೆಯಾಗಿ ಎರೆದರು. ಪ್ರಿಯರೇ, ಪ್ರಭು ಯೇಸು ಒಂದು ತೊಟ್ಟು ರಕ್ತವನ್ನು ಕೂಡ ಇಟ್ಟುಕೊಳ್ಳದೆ ಎಲ್ಲವನ್ನೂ ನಮಗಾಗಿ ಧಾರೆ ಎರೆದರು. ಪ್ರಿಯರೇ, ಅಂತಹ ದೇವರಿಗೆ, ಪರಿಶುದ್ಧಾತ್ಮರಿಗೆ ನಾವು ದುಃಖಪಡಿಸದೆ ಅವರಿಗೆ ಮಹಿಮೆಯಾಗುವಂತೆ ನಡೆದು ಅಳಿದು ಹೋಗುವಂಥ ಆತ್ಮಗಳಿಗೆ ಪ್ರಭು ಯೇಸುವಿನ ಕ್ರಿಸ್ತನ ಸುವಾರ್ತೆಯನ್ನು ಸಾರಿ ದೇವರ ರಾಜ್ಯದಲ್ಲಿ ಸೇರಿಸೋಣ. ಅದರ ಮೂಲಕ ನಾವು, ನಮ್ಮ ಕುಟುಂಬವು ದೇವರಲ್ಲಿ ಆಶೀರ್ವಾದವನ್ನು ಪಡೆಯೋಣ. ಪ್ರಿಯರೇ, ಕ್ರಿಸ್ತನಿಗೆ ಸಾಕ್ಷಿಯಾಗಿ ಜೀವಿಸೋಣ. ಪ್ರಿಯರೇ, ಯಾಕೆಂದರೆ ಮತ್ತಾಯ 9:13 ನೋಡುತ್ತೇವೆ, ನನಗೆ ಯಜ್ಞವೂ ಬೇಡ, ಕರುಣೆಯೇ ಬೇಕು ಎಂಬ ಮಾತಿನ ಅರ್ಥವನ್ನು ಕಲಿತುಕೊಳ್ಳಿರಿ. ನಾನು ನೀತಿವಂತರನ್ನು ಕರೆಯುವುದಕ್ಕೆ ಬಂದವನಲ್ಲ, ಪಾಪಿಗಳನ್ನು ಕರೆಯುವುದಕ್ಕೆ ಬಂದವನು ಅಂದರು. ಪ್ರಿಯರೇ, ಹಾಗಾದರೆ ಈ ವಿಡಿಯೋದಲ್ಲಿರುವಂತಹ ಸಂದೇಶ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಮರೆಯಬೇಡಿ. ಪ್ರಿಯರೇ, ಪರಿಶುದ್ಧಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.